ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಇವತ್ತು ಸೋದಮ್ ಮತ್ತು ಗೋಮರದ ಪಾಪಗಳ ಬಗ್ಗೆ ಮತ್ತು ಅದು ಸೋದಮ್ ಗೋಮರದಲ್ಲಿದ್ದಂಥ ಲೋಟನ ಕುಟುಂಬನ ದೇವರು ಯಾವ ರೀತಿ ಸಂರಕ್ಷಿಸಿ ಅದರಿಂದ ಹೊರಗಡೆ ಕರ್ಕೊಂಬರ್ತಾರೆ ಅಂತ ನೋಡೋಣ. ಇನ್ನು ಇದುವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ವಿಧವಾಗಿ ಸಪೋರ್ಟ್ ಮಾಡಿ. ನಾನು ಹೆಚ್ಚೆಚ್ಚು ವಿಡಿಯೋಗಳು ಮಾಡೋಕ್ಕೆ ನನಗೆ ಸಹಾಯ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿದ್ರೆ ನೀವು ಇಷ್ಟೇ ನಮ್ಗೆ ಸಹಾಯ ಮಾಡೋದ್ರಿಂದ ಈ ವಾಕ್ಯನ ಬಿತ್ತಕ್ಕೆ ನನಗೆ ಸಹಾಯ ಮಾಡಿ. ನೋಡೋಣ, ಇವತ್ತು ದೇವರು ಸೋದಮ್ ಗೋಮರನ ಪಟ್ಟಣಗಳನ್ನು ನಾಶ ಮಾಡಬೇಕಾದ್ರೆ ನಾಶ ಮಾಡ್ತಾ ಇದ್ದೀನಿ ಅಂತೇಳಿ ಅಬ್ರಾಮನ ಹತ್ರ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ ಅಬ್ರಾಮನ್ ಯಾವ ರೀತಿ ವಿನಂತಿ ಮಾಡ್ತಾರೆ ದೇವ್ರ ಬಳಿ ನೋಡೋಣ. ದೇವರು ಪಟ್ಟಣಗಳ ಪಾಪದ ಬಗ್ಗೆ ಅಬ್ರಾಮನಿಗೆ ತಿಳಿಸ್ತಾರೆ ಮತ್ತು ಅವರ ಮೇಲೆ ಶಿಕ್ಷೆ ಕಳಿಸಲು ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಅಬ್ರಾಮನ ಹತ್ರ ಹೇಳ್ತಾರೆ. ಅಬ್ರಾಮನು ಕೇಳಿದ ತಕ್ಷಣವೇ ಅಬ್ರಾಮನಿಗೆ ಭಯ ಆಗುತ್ತೆ. ಯಾಕೆಂದರೆ ತನ್ನ ತಮ್ಮನ ಮಗನಾದ ಲೋಟನು ಒಂದು ಸೋದಮ್ ಗೋಮರದಲ್ಲಿ ವಾಸಿಸ್ತಾ ಇರ್ತಾನೆ. ಆಗ ಅಬ್ರಾಮನು ದೇವ್ರ ಹತ್ರ ಮೊರೆಯಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಬ್ರಾಮನು ದೇವ್ರ ಹತ್ತಿರಕ್ಕೆ ಬಂದು ನಿಂತ್ಕೊಂಡು, ದುಷ್ಟರ ಸಂಗಡ ನೀತಿವಂತರನ್ನೂ ನಾಶ ಮಾಡ್ತೀಯೇನಪ್ಪ. ಒಂದು ವೇಳೆ ಆ ಪಟ್ಟಣದಲ್ಲಿ 50 ಮಂದಿ ನೀತಿವಂತರು ಸಿಕ್ಕಿದ್ರೆ ನೀನು ಪಾಪಿಗಳೊಂದಿಗೆ ನೀತಿವಂತರನ್ನೂ ನಾಶ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ದೇವ್ರು ಹೇಳ್ತಾರೆ ಅಬ್ರಾಮನ್ಗೆ, ನಾನು ಸರ್ವಲೋಕಕ್ಕೆ ನ್ಯಾಯ ತೀರಿಸುವಂಥ ದೇವರು, 50 ಮಂದಿ ನೀತಿವಂತರು ಸಿಕ್ಕಿದ್ರೆ ಆ ಪಟ್ಟಣನ ಉಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಮತ್ತೆ ಅಬ್ರಾಮನು ದೇವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಬ್ರಾಮನು ಧೈರ್ಯಗೊಳ್ತಾರೆ. ಸ್ವಾಮಿ, ಅಲ್ಲೇನಾದರೂ 10 ಮಂದಿಯಲ್ಲಿ 5 ಮಂದಿ ಕಡಿಮೆ ಆದ್ರೂ ಆ ಪಟ್ಟಣನ ನೀನು ಕಾಪಾಡ್ತೀರಾ ಅಂತ ಹೇಳ್ತಾರೆ. ದೇವ್ರಾಗ ಹೇಳ್ತಾರೆ, ಅಲ್ಲೂ 40 ಮಂದಿ ಸಿಕ್ಕಿದ್ರೂ ನಾನು ಒಂದು ಪಟ್ಟಣನ ನಾಶ ಮಾಡೋದಿಲ್ಲ, ಕಾಪಾಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ನೋಡಿ, ಅದೇ ರೀತಿ ತಿರ್ಗಾ ಅಬ್ರಾಮನ್ ಧೈರ್ಯ ಮಾಡ್ತಾರೆ. ಸ್ವಾಮಿ ಬಳಿಗೆ ಬಂದು, ಪಟ್ಟಣದಲ್ಲಿ 30 ಮಂದಿ ನೀತಿವಂತರು ಸಿಕ್ಕಿದ್ರೆ ಆ ಪಟ್ಟಣನ ನಾಶ ಮಾಡ್ದಿರಾ ಕಾಪಾಡ್ತೀರಾ ಅಂತ ದೇವ್ರ ಹತ್ರ ಕೇಳ್ತಾರೆ. ತಿರ್ಗಾ ದೇವ್ರು ಮಾತಾಡ್ತಾರೆ, 30 ಮಂದಿ ಸಿಕ್ಕಿದ್ರೂ ನಾನು ನಾಶ ಮಾಡ್ದಿರಾ ಆ ಒಂದು ಪಟ್ಟಣವನ್ನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅಬ್ರಾಮನ್ ಬಂದ್ಬಿಟ್ಟು, ಸ್ವಾಮಿ ಇನ್ನೊಂದು ಸರಿ ನಿನ್ನ ಹತ್ರ ಮಾತಾಡ್ತೀನಿ, ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ 20 ಮಂದಿ ನೀತಿವಂತರು ಸಿಕ್ಕಿದ್ರೆ ಕಾಪಾಡ್ತೀರಾ ಅಂತ ಕೇಳಿದಾಗ ಅಬ್ರಾಮನ್ಗೆ ದೇವ್ರು ಹೇಳ್ತಾರೆ, ಅಲ್ಲಿ 20 ಮಂದಿ ಸಿಕ್ಕಿದ್ರೂ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅಬ್ರಾಮನು, ಸಿಟ್ಟಾಗಬಾರ್ದು ಸ್ವಾಮಿ, ನೀನು ಇನ್ನೊಂದೇ ಒಂದು ಸರಿ ಮಾತಾಡ್ತೀನಿ ಅಂತೇಳಿ 10 ಮಂದಿ ಸಿಕ್ಕಿದ್ರೆ ನಾಶ ಮಾಡ್ದಿರಾ ನೀನು ಕಾಪಾಡ್ತೀಯಾ ಅಂತ ಕೇಳ್ತಾರೆ. ಆಗ ದೇವ್ರು ಹೇಳ್ತಾರೆ, ಅಲ್ಲಿ 10 ಮಂದಿ ಸಿಕ್ಕಿದ್ರೂ ನಾನು ಆ ಒಂದು ಗೋಮರ್ ಸೋದಮರ ಪಟ್ಟಣನ ನಾಶ ಮಾಡೋದಿಲ್ಲ, ಕಾಪಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಅಬ್ರಾಮನ ಸಂಗಡ ಮಾತನಾಡೋದನ್ನು ಮುಗಿಸ್ಬಿಟ್ಟು ಅಲ್ಲಿಂದ ದೇವದೂತರು ಹೊರಟೋಗ್ತಾರೆ. ಅಬ್ರಾಮನು ತನ್ನ ಸ್ಥಳಕ್ಕೆ ಹಿಂತಿರುಗ್ತಾರೆ. ನೋಡಿ, ಈ ಘಟನೆಯಲ್ಲಿ ನಾವು ತಿಳಿಬೇಕಾಗಿರೋದು, ದೇವರು ಎಷ್ಟು ದಯಾಳ ಸ್ವಭಾವ ಉಳ್ಳವರು ತೋರಿಸ್ತಾ ಇದ್ದಾರೆ. ನೋಡಿ, ಅವರ ಒಂದು ಸ್ವಭಾವನ, ಆ ಒಂದು ಸೋದಮ್ ಗೋಮರನ ನಾಶ ಮಾಡ್ತೀನಿ ಅಂತ ಇರಬೇಕಾದ್ರೆ ದೇವರು ಯಾವ ರೀತಿ ತನ್ನ ಒಂದು ನಂಬಿಕೆಗೆ ಆಧಾರವಾಗಿದ್ದ ಅಬ್ರಾಮನ ಬಳಿ ಬಂದು ಹೇಳ್ತಾ ಇದ್ದಾರೆ. ನೋಡಿ, ದೇವ್ರ ಮಕ್ಕಳಿಗೆ ಹೇಳಿದಿರ ದೇವ್ರು ಏನು ಮಾಡೋದಿಲ್ಲ ಅಂತ ತಿಳಿಸ್ತೀರಾ, ಏನು ಮಾಡೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಆ ನೀತಿವಂತ ಅಬ್ರಾಮನ ನಮ್ಮ ಮೂಲ ಪಿತೃವಾದ ಅಬ್ರಾಮನ ಬಳಿ ಹೇಳ್ಕೊಳ್ತಾ ಇದ್ದಾರೆ. ನೋಡಿ, ಅಲ್ಲಿ ದೇವರು ಹೇಳುವಂಥ ದಯಾಳ ಸ್ವಭಾವನ ನಾವು ನೋಡ್ಬೋದು. ಮತ್ತು ಅಬ್ರಾಮನು ಪ್ರಾರ್ಥನೆ ಶಕ್ತಿನ ಕೂಡ ಅಲ್ಲಿ ನಾವು ನೋಡ್ಬೋದು. ದೇವ್ರ ಬಳಿ ನೋಡಿ, ಅವರು ಎಷ್ಟಾಗಿ ಪ್ರತಿವಾದ ಮಾಡಿ ಅಲ್ಲಿ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದಾರೆ. ಅಲ್ಲಿ ಒಂದು ತಮ್ಮನ ಮಗನಾದ ಲೋಟನನ್ನ ಒಂದು ಕುಟುಂಬನ ಕಾಪಾಡೋದಕ್ಕೋಸ್ಕರ ದೇವ್ರ ಹತ್ರ ವಾದ ಮಾಡಿ ಮಾತಾಡ್ತಾ ಇದ್ದಾರೆ. ಹಂಗೆ ನೋಡೋಣ, ಸೋದಮ್ ಗೋಮರನ್ನ ನಾಶಪಡಿಸಲು ತೀರ್ಮಾನಿಸಿರುವಂಥ ದೇವರನ್ನ ಆಗ ಏನು ಮಾಡ್ತಾರೆ ಅಂತ, ಆ ಕುಟುಂಬನ ಯಾವ ರೀತಿ ಸಂರಕ್ಷಿಸ್ತಾರೆ ಅಂತ. ದೇವರು ಸೋದಮ್ ಮತ್ತು ಗೋಮರ ನಗರಗಳನ್ನು ನಾಶಪಡಿಸಲು ತೀರ್ಮಾನಿಸ್ತಾರೆ. ಆ ನಗರದ ಜನರ ಬಹಳ ದುಷ್ಟರಾಗಿರ್ತಾರೆ. ಆ ಸಮಯದಲ್ಲಿ ಲೋಟನು ತನ್ನ ಕುಟುಂಬದೊಂದಿಗೆ ಸೋದಮ್ ಗೋಮರ ನಗರದಲ್ಲಿ ವಾಸಿಸುತ್ತಿರ್ತಾರೆ. ದೇವರು ಅವನನ್ನು ಮತ್ತು ಅವನ ಕುಟುಂಬನ ರಕ್ಷಿಸಲು 2 ದೂತರನ್ನ ಅವ್ರ ಮನೆಗೆ ಕಳಿಸ್ತಾ ಇದ್ದಾರೆ. ಆ ದೂತರು ಲೋಟನಿಗೆ, ಈ ನಗರವನ್ನು ತಕ್ಷಣ ಬಿಡಿ, ಇದನ್ನು ದೇವರು ನಾಶ ಮಾಡಲಿದ್ದಾರೆ ಎಂದು ಹೇಳ್ತಾರೆ. ಆಗ ಲೋಟನ್ ಏನು ಮಾಡ್ತಾನೆ, ಕೂಡಲೇ ತನ್ನ ಹೆಂಡತಿ 2 ಮಕ್ಕಳನ್ನು ಕರೆದುಕೊಂಡು ನಗರದಿಂದ ಹೊರಗೆ ಬರ್ತಾನೆ. ಅದಕ್ಕೆ ದೇವದೂತರು ಒಂದು ಆಜ್ಞೆ ಕೊಟ್ಟಿರ್ತಾರೆ, ಏನನ್ನ, ನೀವು ಹೋಗ್ಬೇಕಾದ್ರೆ ಈ ಒಂದು ನಗರವನ್ನು ಹಿಂತಿರುಗಿ ನೀವು ನೋಡಬಾರ್ದು ಅಂತ ಹೇಳಿರ್ತಾರೆ. ಆದರೆ ಲೋಟನ್ ಹೆಂಡತಿ ಏನು ಮಾಡ್ತಾಳೆ, ಅವರ ದೇವದೂತರು ಹೇಳಿದಂಥ ಒಂದು ಆಜ್ಞೆಯನ್ನು ಪಾಲಿಸಲ್ಲ. ಅವಳು ಏನು ಮಾಡ್ತಾಳೆ, ಲೋಟನ್ ಹೆಂಡತಿ ತಿರುಗಿ ನಗರನ ನೋಡ್ಬಿಡ್ತಾಳೆ. ನೋಡಿದ ತಕ್ಷಣವೇ ಉಪ್ಪಿನ ಕಂಬವಾಗಿ ಮಾರ್ಪಡ್ತಾಳೆ. ನೋಡಿ, ಅನಂತರ ದೇವರು ಬೆಂಕಿ ಮತ್ತು ಗಂಧಕದಿಂದ ಆಕಾಶದಿಂದ ಸುರಿಸಿ ಸೋದಮ್ ಗೋಮರ್ ನಗರವನ್ನು ನಾಶ ಮಾಡ್ತಾರೆ.
ನೋಡಿ, ಇಲ್ಲಿ ದೇವರು ಹೇಳಿದಂಥ ಒಂದು ಮಾತಿಗೆ ಆಗಲಿಲ್ಲ ಲೋಟನ ಹೆಂಡತಿ. ದೂತರು ಹೇಳ್ತಾರೆ ಹಿಂತಿರುಗಿ ನೋಡಬಾರ್ದು ನೀವು ಅಂತ. ಆದರೆ ಅವಿದ್ಯಳಾಗಿದ್ದಕ್ಕೆ ಅಲ್ಲಿ ಉಪ್ಪಿನ ಸ್ತಂಭವಾಗಿ, ಈಗಲೂ ಅಲ್ಲೇ ಒಂದು ಉಪ್ಪಿನ ಸ್ತಂಭವಾಗಿ ನಿಂತಿದ್ದಾಳೆ ಲೋಟನ ಹೆಂಡತಿ. ನೋಡಿ, ಈ ಒಂದು ಕಥೆಯಿಂದ ನಾವು ಏನು ತಿಳ್ಕೊಬೋದಂದರೆ, ಪಾಪ ದುಷ್ಟತೆಯು ಹೆಚ್ಚಾದಾಗ ದೇವರ ತೀರ್ಪಿನ ಪ್ರಬಲ ಸಂಕೇತವಾಗಿರ್ತದೆ. ಈ ಒಂದು ಪಾಪ ದುಷ್ಟತೆ ಹೆಚ್ಚಾದಾಗ ದೇವರ ತೀರ್ಪು ಪ್ರಬಲವಾಗಿ ಸಂಕೇತವಾಗ್ತದೆ. ನೋಡಿ, ದೇವರು ಅಲ್ಲಿ ಒಂದು ತೀರ್ಪು ಮಾಡ್ತಾ ಇದ್ದಾರೆ ಆ ಒಂದು ಸೊದೋಮ್ ಗೊಮೋರ ಪಟ್ಟಣಕ್ಕೆ. ನೋಡಿ, ಪಾಪಗಳು ಎಲ್ಲಿ ಹೆಚ್ಚಾಗ್ತವೋ ಅಲ್ಲಿ ದೇವರು ಅದನ್ನು ನಾಶನ ಮಾಡೋದಕ್ಕೆ ದೇವರು ಸಿದ್ಧವಾಗಿರ್ತಾರೆ. ನಮ್ಮ ಒಂದು ನಡವಳಿಕೆಯಿಂದನೇ ಈ ಒಂದು ದೇಶ ಇರ್ಬೋದು, ಲೋಕ ಇರ್ಬೋದು, ನಗರ ಇರ್ಬೋದು, ಪಟ್ಟಣಗಳಿರ್ಬೋದು ನಾವು ರಕ್ಷಿಸಬೇಕಂದ್ರೆ ಪ್ರಾರ್ಥನೆ. ನೋಡಿ, ಅಲ್ಲಿ ಒಂದು ಅಬ್ರಾಮನು ಮಾಡಿದಂಥ ಪ್ರಾರ್ಥನೆಯಿಂದ ನೀತಿವಂತನಾದ ಕುಟುಂಬ, ಲೋಟನನ ಕುಟುಂಬನ ದೇವರು ಸಂರಕ್ಷಿಸ್ತಾರೆ. ಇವತ್ತು ಎಷ್ಟೋ ಜನರು ನಾವು ಒಂದೊಂದು ನಗರದಲ್ಲಿ, ಪಟ್ಟಣಗಳಲ್ಲಿ, ಜಿಲ್ಲೆಗಳಲ್ಲಿ, ಆ ದೇಶಗಳಲ್ಲಿ ನಾವಿದ್ದೀರಿ. ನಾವು ಜೊತೆಯಾಗಿ ಕೂಡಿ ಪ್ರಾರ್ಥಿಸುವಾಗ ನಮ್ಮ ದೇಶನ, ನಮ್ಮ ಪಟ್ಟಣನ, ನಮ್ಮ ತಾಲೂಕುಗಳನ್ನು ನಾವು ಕಾಪಾಡ್ಕೋಬೋದು. ಈ ಒಂದು ಕಥೆಯಿಂದ ನಾವು ತಿಳಿಬೇಕಾಗಿರೋದು ಪ್ರಾರ್ಥಿಸುವಾಗ ನಮ್ಮ ದೇಶನ, ನಮ್ಮ ಒಂದು ಪಟ್ಟಣವನ್ನು ನಾವು ರಕ್ಷಿಸ್ಕೊಬೋದು, ನೀತಿವಂತರಾಗಿ ನಿಂತ್ಕೋಬೋದು ಅಂತ ನಾವು ನೋಡ್ಬೋದು. ಈ ಒಂದು ಕಥೆಯಿಂದ ನಿಮ್ಮನ್ನೆಲ್ಲರನ್ನು ದೇವರು ಆಶೀರ್ವದಿಸಲಿ. ಮುಂದೆ ಈಸಾಕನ ಒಂದು ಜನನ ನೋಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.